ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇದು ಬಂದು ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇವ್ರು ಬಂದು ನಮ್ಮ ಚಿಕ್ಕಮ್ಮ ಅವರು ನಮ್ಮ ಮನೆ ಹತ್ರನೇ ಶಿಫ್ಟ್ ಆಗಿದ್ದಾರೆ ರೀಸೆಂಟಾಗಿ. ಸೊ ನನಗೆ ನಮ್ಮಮ್ಮ ಮನೆಯಲ್ಲಿ ಬಂದರೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಮನೆ ಆಯಿತು ನಾನಾಯಿತು ಅಷ್ಟೇ ಇರ್ತಿದ್ದೆ. ಬಟ್ ಇವಾಗ ಅವ್ರು ಬಂದಿದ್ದು ಒಂಥರ ಖುಷಿನೇ ಆಯಿತು. ಏನಾದರೂ ಬೇಜಾರಾಯಿತು ಅಂದರೆ ಒಂದು ರೌಂಡ್ ಹೋಗ್ಬಿಟ್ಟು ಬರ್ಬೋದು ಅವ್ರ ಮನೆ ಹತ್ರ ಅಂತ ಹೇಳಿ. ಸೊ ಇನ್ನು ಇವತ್ತು ನನ್ನ ಮನೆಗೆ ಹೋಗೋವಂಥ ಟೈಮ್ ಬಂತು. ಹೌದು, ಇಷ್ಟು ದಿವಸ ಅಮ್ಮನ ಮನೇಲಿದ್ದು ಸ್ವಲ್ಪ ಸೋಂಬೇರಿತನ ಬೇರೆ ಇತ್ತು. ಚೆನ್ನಾಗಿ ಆರಾಮಾಗಿ ಟೈಮ್ ಕಳೆದಿತ್ತಾಯಿತು. ಇನ್ನು ಮಗುಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ನನ್ನ ಕೆಲಸನೂ ಸ್ಟಾರ್ಟ್ ಆಯಿತು ಅಂತಲೇ ಅರ್ಥ. ಸೊ ಹಾಗಾಗಿ ಹೊರಡಬೇಕಾಗಿತ್ತು. ಸಂಜೆ ನನ್ನ ತಮ್ಮ ಆಫೀಸ್ಗೆ ಹೋಗಿ ಬರ್ತಾನೆ. 6 ಗಂಟೆಗೆ ಬಂದ. ಸೊ ಅವನೊಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇದ್ದು ಅದಾದಮೇಲೆ ನಾವು ಮನೇನ ಬಿಟ್ವಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೆ. ನಮ್ಮ ಮಾನ್ಯಂಗಂತೂ ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತಮ್ಮ. ಅವಳಿಗೆ ಸ್ನಾನ ಮಾಡ್ಸೋಕ್ಕೆ ಹಿಂಗೆ ಊರಿಗೆ ಹೋಗ್ಬೇಕಪ್ಪ, ರೆಡಿ ಆಗಬೇಕು ಅಂತ ಅಂದೆ. ಅವಳಿಗೆ ಅಲ್ಲೇ ಅಳ ಸ್ಟಾರ್ಟ್ ಆಯಿತು. ನಾನು ಊರಿಗೆ ಹೋಗ್ಬೇಕಾ, ನಾನು ಬರಲ್ಲಮ್ಮ, ಇನ್ನೊಂದು ಸ್ವಲ್ಪ ದಿವಸ ಇರ್ತೀನಿ ಅಂತ ಹೇಳ್ತಿದ್ಲು. ಬಟ್ ಏನು ಮಾಡೋದು, ಸ್ಕೂಲ್ ಸ್ಟಾರ್ಟ್ ಆಯಿತು. ಈ ಸತಿನೇ ನಾನು ಜಾಸ್ತಿ ದಿವಸ ಅವಳು ಅಲ್ಲಿ ಸ್ಪೆಂಡ್ ಮಾಡಿತ್ತು ಟೈಮ್ನ. ಅಂದರೆ ಅವ್ರ ತಾತನ ಜೊತೆ ಜಾಸ್ತಿ ಓಡಾಡೋಳು, ಹಚ್ಕೊಂಡ್ಬಿಟ್ಟಿದ್ಲು. ಸೊ ಅವ್ರ ತಾತಂಗೂ ಸಹ ಬೇಜಾರಾಗಿರುತ್ತೆ. ಮೊಮ್ಮಕ್ಕಳು ಇಬ್ಬರು ಇರಲ್ಲ. ಇನ್ನು ನೈಟ್ ಅಂದರೆ ನಮ್ಮಪ್ಪ ಕೆಲಸ ಮುಗಿಸ್ಕೊಂಡು ಬಂದಾಗ ಇಬ್ಬರು ಅವ್ರ ಹಿಂದೆನೇ ಓಡಾಡ್ತಿರೋರು, ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡವರು. ಬಟ್ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾರೆ. ನನಗೂ ಬೇಜಾರಾಗುತ್ತೆ. ಏನು ಮಾಡೋದು, ವಯಸ್ಸಾದ್ಮೇಲೆ ಅವ್ರು ಅದನ್ನೇ ಅಲ್ವಾ ಕೇಳೋದು, ಮನೇಲಿ ಮಕ್ಕಳಿರ್ಬೇಕು, ಓಡಾಡ್ಕೊಂಡು ಚಿಕ್ಕ ಮಕ್ಕಳು ಒಂಥರ ಅವ್ರ ಕಷ್ಟ ಏನಿರುತ್ತೆ ಎಲ್ಲ ಮರ್ತ್ಕೊಂಡಂಗೆ ಆಗೋಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಇನ್ನು ನಾನು ಮುಂಚೆನೇ ಹೇಳಿದ್ದೆ ಅಡುಗೆ ಮಾಡಿರ್ರಿ ಅಂತ ಹೇಳಿ. ಸೊ ಅದಕ್ಕೆ ನಮ್ಮ ಅತ್ತೆ ಎಲ್ಲ ಮಾಡಿದರು. ಬೋಂಡಾಗ ಮಾತ್ರ ಕಲಸಿಟ್ಟಿದ್ರು. ನಾನು ಇನ್ನು ಬೋಂಡ ಕರೆದುಕೊಳ್ಳೋಣ ಅಂತ ಬಂದೆ. ಸೊ ಏನಂದರೆ ನಾವು ಎಷ್ಟು ದಿವಸ ಅಮ್ಮನ ಮನೇಲಿ ಇದ್ರೂ ಕೊನೆಯದಾಗಿ ಬರಲೇಬೇಕಲ್ವ ನಮ್ಮ ಗಂಡನ ಮನೆಗೆ. ಅಂದರೂ ಒಂದು ಕಡೆ ಬೇಜಾರಾಗಿರ್ತಿತ್ತು. ಬಟ್ ಏನಾಗಲ್ಲ, 1-2 ದಿವಸ ಆಮೇಲೆ ಸೆಟ್ಟಾಗಿ ಹೋಗ್ಬಿಡ್ತೀವಿ ಇಲ್ಲಿಗೆ. ಏನಂತೀರ? ಸೊ ನಾನು ತುಂಬ ದಿವಸನೇ ಕಳೆದ್ಬಿಟ್ಟೆ. ಆಲ್ರೆಡಿ ಒಂದು ತಿಂಗಳೇ ಅಂದ್ಕೊಳ್ಳಿ. 1 ತಿಂಗಳು ಇದೇ ಫಸ್ಟ್ ಟೈಮ್ ನಾನು ಅಷ್ಟು ದಿವಸ ಇದ್ದಿತ್ತು. ಇನ್ನು ಮಗುಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ 6 ತಿಂಗಳಿಗೆ ಇನ್ನು ದಸರಾ ರಜಕ್ಕೋ ಯಾವಾಗನ ನೋಡಿಕೊಂಡು ಹಾಗೆ ಹೋಗ್ಬೇಕಾಗ್ತಿದೆ. ಇಲ್ಲ ಅಂತಂದ್ರೂ ಯಾವಾಗಾದರೂ ಶನಿವಾರ ಹೋಗಿ ಭಾನುವಾರ ಬಂದ್ಬಿಡ್ಬೇಕು. ಹಂಗೆ ಹೋಗಿ ಬಂದ್ರೂ ನಮಗೇನೋ ಓದಂಗೂ ಒಂದ್ಸಲ ಇದ್ರೇ ಅಲ್ವಾ ಒಂಥರ 1-2 ದಿವಸ ಇದ್ರೇ ಆರಾಮಾಗಿ ಸಾಕು ಬಿಡಮ್ಮ, ಇಷ್ಟು ದಿವಸ ಇದ್ದೀನಿ, ಹೆಂಗೋ ಮನೆಗೆ ಹೋಗ್ತೀನಿ, ಟೈಮ್ ಬಂತು ಅಂತ ಹೇಳಿ. ಇನ್ನು ನಮ್ಮ ಅತ್ತೆ ಮುದ್ದೆ ಮಾಡ್ತಾಯಿದ್ರು. ನಾನು ಬೋಂಡ ಕರೆದು ಆಗಲೇ ಒಂದು ರೌಂಡ್ ಎಲ್ಲರಿಗೂ ಕೊಟ್ಟೆ. ಸೊ ಉಪ್ಪು ಖಾರ ಕರೆಕ್ಟಾಗಿದೆಯಾ ಚೆಕ್ ಮಾಡಿ ಅಂತೇಳಿ ಎಲ್ಲರಿಗೂ ಒಂದೊಂದು ಕೊಟ್ಟು ಹುಡುಗರು ಸಹ ತಿಂದು ಆಗಲೇ ಆಟಕ್ಕೆ ಹೋಗ್ಬಿಟ್ಟಿದ್ರು. ಅಲ್ಲಿ ನಮ್ಮಮ್ಮ ಮನೆ ಹತ್ರ ರೋಡ್ ಚೆನ್ನಾಗಿರಲಿಲ್ಲ ಸೈಕಲ್ ತುಳಿಯೋಕ್ಕೆಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಚೆನ್ನಾಗಿದೆ. ಸೊ ಅದಕ್ಕೆ ಮಾನಿ ಆಗಲೇ ಸೈಕಲ್ ತುಳ್ಕೊಂಡು ಸಂಜೆ ರಾತ್ರಿ ಆಗಿದ್ರೂ ಬಿಟ್ಟಿಲ್ಲ, ಸೈಕಲ್ ತುಳಿತೀನಿ ಅಂತ ಹೋಗಿ ತುಳಿತಾ ಇದ್ಲು. ಸರಿ ಆಯಿತು. ಅಂದರೆ ನಮ್ಮಮ್ಮ ಮನೆ ಹತ್ರ ಹುಡುಗರು ಯಾರೂ ಇರಲ್ಲ ಆಟ ಆಡೋಕ್ಕೆ, ಅದೊಂದು ಬೇಜಾರಷ್ಟೇ ಅವಳಿಗೆ. ಬಟ್ ಆದರೂ ಪರವಾಗಿಲ್ಲ, ಯಾಕಂದರೆ ಅವಳು ಆ ಕೋಳಿಗಳ ಜೊತೆ ಆಗಿರ್ಬೋದು, ಅಲ್ಲಿ ಹಸುಗಳಿರ್ತವೆ ಅದ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಕಲ್ತ್ಕೊಂಬಿಟ್ಟಿದ್ದಾಳೆ ಇವಾಗಂತೂ. ಮೊದಲೆಲ್ಲ ಮನೇಲೇ ಇರೋಳು, ಟಿ ವಿ ನೋಡ್ತಾ ಇರೋಳು. ಇವಾಗ ಸ್ವಲ್ಪ ದೊಡ್ಡವಳಾಗ್ತಾ ಇವಾಗ ಗೊತ್ತಾಗ್ತಿದೆ. ಅವ್ರ ತಾತನ ಜೊತೆ ಗಾಡೀಲಿ ಹೋಗೋಳು, ಏನೇನೋ ನಮ್ಮಪ್ಪ ನೀರು ಹಾಕೋಕ್ಕೆ ಟ್ರಿಪ್ಪು ಹೋದಾಗ ಗಾಡೀಲೂ ಹೋಗೋಳು. ಆ ರೀತಿಯಾಗಿತ್ತು. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದು ಈ ಸತಿ ಹೇಳಬೇಕು ಅಂದರೆ. ಸೊ ಅದಕ್ಕೆ ಅವಳಿಗೆ ಬರೋಕ್ಕಿನ್ನೂ ಮನಸ್ಸಿರಲಿಲ್ಲ. ಇನ್ನು ನಮ್ಮ ಅಪ್ಪಂಗೆ ಯಾವಾಗಾದರೂ ನಾವು ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಮೊಮ್ಮಕ್ಕಳಿದ್ರೆ ಸಾಕು ಅವರಿಗೆ, ಆ ರೀತಿಯಾಗಿ ಹೋಗ್ಬಿಟ್ಟಿದೆ ಇವಾಗಂತೂ. ಸೊ ಸರಿ ಆಯಿತು ಅಂಥೇಳಿ ಅವರು ಎಲ್ಲ ಊಟ ಮಾಡಿಕೊಂಡು ಹೊರಟ್ರು. ಅವರೇನೂ ಇರಲಿಲ್ಲ, ಯಾಕಂದರೆ ನಮ್ಮ ತಮ್ಮ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಹಾಗಾಗಿ ಬಿಟ್ಬಿಟ್ಟು ಹೋದರು. ಇನ್ನು ನಾವೆಲ್ಲ ಊಟ ಮಾಡಿತಾಯಿತ್ತು. ಹುಡುಗರಂತೂ ಊಟನೇ ಮಾಡಿರಲಿಲ್ಲ, ಬೇಡ ಅಂತಂದರು. ಸರಿ ಆಯಿತು. ನೋಡಿ ಆಟ ಆಡ್ತಾ ಇರ್ತಾರೆ ಇವಾಗಂತೂ. ಅವ್ರಿಗೆ ಇಲ್ಲಿ ಬಂದರೆ ಒಂಥರ ಜೋಶು, ಅಲ್ಲಿದ್ದಾಗ ಒಂಥರ ಜೋಶು. ಸೊ ಓಡಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಇನ್ನು ಅವಳು ಸೈಕಲ್ ತುಳಿತಿದ್ಲಲ್ಲ, ಇವರಪ್ಪನೂ ಹಾಗೇ ವಾಕ್ ಮಾಡ್ಕೊತ ಈಚೆನೇ ಹಾಗೆ ಕೂತಿದ್ದು. ಒಳಗಡೆ ತುಂಬ ಸೆಕೆ ಆಗ್ತಿತ್ತು, ಈಚೆಗಡೆ ಸ್ವಲ್ಪ ತಣ್ಣಗೆ ಗಾಳಿ ಬೀಸುತ್ತೆ ಅಂತ ಹೇಳಿ ಈಚೆ ಕೂತಿದ್ದು. ನಾವು ಡೈಲಿ ಹಿಂಗೇನೆ ನೈಟ್ ಊಟ ಮಾಡಾದ್ಮೇಲೆ ಒಂದು ರೌಂಡ್ ಈಚೆ ಓಡಾಡ್ಬಿಟ್ಟೇನೆ ಮಲ್ಕೊಳೋಕ್ಕೆ ಬರೋದು. ಒಂಥರ ವಾಕಿಂಗ್ ಆಗುತ್ತೆ ನಮಗೂ ಅಂತ ಹೇಳಿ. ಸೊ ಇನ್ನು ಹುಡುಗರು ಅಂತ ಆಟ ಆಡೋದು. ಅವ್ರ ಫ್ರೆಂಡ್ಸ್ನಾಗಲೇ ಮಾತಾಡ್ಸ್ಕೊಂಬಂದ್ಬಿಟ್ಲು ಹೋಗಿ. ಅಲ್ಲಿ ದೇವಸ್ಥಾನದ ಹತ್ರ ಬಂದಿದ್ರು ಇಬ್ಬರು, ಅವ್ರನ್ನಲ್ಲೇ ಮಾತಾಡ್ಸ್ಕೊಂಬಂದು. ಏನು ಗೊತ್ತಾ, ನನಗೂ ಅಮ್ಮ ಮನೇಲಿ ಲೇಟಾಗಿ ಮಲಗಿ ಅಭ್ಯಾಸ ಆಗಿ ಲೇಟಾಗಿ ಎದ್ದು ಅಭ್ಯಾಸ ಆಗೋಗ್ಬಿಟ್ಟಿದೆ. ನಮ್ಮ ತಾನಿಗೂ ಅದೇ ಆಗೋಗ್ಬಿಟ್ಟಿದೆ. ನೈಟು ಎಷ್ಟೊತ್ತಾದರೂ ಮಲಗಿರಲಿಲ್ಲ. ಅಮ್ಮ ಮನೇಲಿದ್ದಾಗ 11 ಗಂಟೆ ಆದರೂ ಮಲಗ್ತಿರ್ಲಿಲ್ಲ. ಇಲ್ಲೂ ಅದೇ ಮಾಡ್ಬಿಡೋಳ. ನನಗಂತೂ ಬೇಜಾರಾಗೋದು. ಸೊ ಬೇಗ ಎದ್ದೊಳ್ಬೇಕು, ಯಾಕಂದರೆ ಇನ್ನು ಅಮ್ಮನ ಮನೇಲಿ 9 ಗಂಟೆ ತನಕ ಮಲಗ್ದಂಗೆಲ್ಲ ಇಲ್ಲಿ ಮಲಗೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಬೇಗ ಎದ್ದೊಳ್ಬೇಕು, ಬೇಗ ಮಲ್ಕೊ ಅಂತೇಳಿ ಹೆಂಗೋ ಹಠ ಮಾಡ್ತಿದ್ಲು. ಹಂಗೂ ತೊಡೆ ಮೇಲೆ ಹಾಕೊಂಡು ತಟ್ಟಿ ಎಲ್ಲ ಮಲಗಿಸಿತಾಯಿತು. ಸೊ ಇದು ಬೆಳಗ್ಗೆ ಮಾರ್ನಿಂಗ್ದಂಗೆ ಕಂಟಿನ್ಯೂ ಮಾಡಿದ್ದೀನಿ. ನನಗಂತೂ ನಿಜವಾಗ್ಲೂ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊತಿದ್ದೆ. ಅಂದರೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದು ಆಚೆ ಬಂದಾಗ ಈ ಮಲ್ಲಿಗೆ ಹೂವಿನ ಸ್ಮೆಲ್ಲು ಎಷ್ಟು ಗಮ್ ಅಂತಿರೋದು ಗೊತ್ತಾ.
ನನಗಂತೂ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ. ಅದ್ರ ಸ್ಮೆಲ್ ಆಗಿರ್ಬೋದು, ನನಗಂತೂ ಎಷ್ಟೊಂದು ಮಿಸ್ ಮಾಡ್ಕೊತಿದ್ದೆ ಇದನ್ನು. ಇವನ್ನೆಲ್ಲ ಕಿತ್ತಿ ಒಂದು ಸ್ವಲ್ಪ ಕನಕಾಂಬರ ಎಲ್ಲ ಮಿಕ್ಸ್ ಮಾಡಿ ಕಟ್ಟಿರ್ತೀನಿ. ಸೊ ಇನ್ನು ಡ್ರ್ಯಾಗನ್ ಫ್ರೂಟ್ ಅಂತೂ ಈ ಸತಿ ಆಗಲೇ ಸೀಸನ್ ಬಂದಿದೆ ಅನಿಸುತ್ತೆ ಡ್ರ್ಯಾಗನ್ ಫ್ರೂಟ್ದು. ಸೊ ನೋಡಿ ಎಲ್ಲ ಹೂವು ಎಲ್ಲ ಅರಳಿಬಿಟ್ಟು ಬಾಡ್ಕೊಂಬಿಟ್ಟಿದೆ. ಅದು ಅರಳಿದಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೇಮ್ ಬ್ರಹ್ಮಕಮಲ ಇರುತ್ತಲ್ಲ ಅದೇ ಥರನೇ ಇರುತ್ತೆ. ರಾತ್ರಿ ಅರಳುತ್ತೆ, ಬೆಳಗ್ಗೆ ಅಷ್ಟರಲ್ಲಿ ಹೆಂಗೆ ಮುದುರ್ಕೊಂಬಿಡುತ್ತೆ. ಸೊ ಇಷ್ಟೊಂದು ಹಣ್ಣುಗಳಾಗಿದ್ದಾವೆ. ನಬ್ಬಮ್ಮ ಅಂದರೆ ಒಂದು 10-15 ಆಗಿರ್ಬೋದು. ಚೆನ್ನಾಗಿರುತ್ತೆ. ಇದು ನೀಲಿ ಕಲರ ಪಿಂಕ್ ಕಲರ ಮರ್ತೋಗ್ಬಿಟ್ಟಿದ್ದೀನಿ ನಾನಾಗಲೇ. ಸೊ ನೋಡೋಣ, ಹಣ್ಣಾದ್ಮೇಲೆ ಗೊತ್ತಾಗುತ್ತೆ. ನಾನು ಊರಿಗೆ ಹೋಗೋ ಟೈಮಲ್ಲಿ ಒಂದು ಕರುನ ಮಾರಿಬಿಟ್ಟಿದ್ರು. ನೋಡಿದ್ರಲ್ಲ ಎಷ್ಟು ಇದು ಮಾಡಿದ್ಲ ಅಂತ. ಸೊ ನನಗೂ ಬೇಜಾರಾಯಿತು. ಬಟ್ ನಾನಂತೂ ಯಾವುದೇ ಹಸುಗಳ್ಗಾಗಲಿ ನಾಯಿಗಳ್ಗಾಗಲಿ ಯಾವುದೇ ಅಟ್ಯಾಚ್ಮೆಂಟ್ ಖಂಡಿತವಾಗ್ಲೂ ಇಟ್ಕೊಳಲ್ಲ. ನನ್ನ ಮಗಳಿಗೆ ಬೇಜಾರಾಯಿತು. ಒಂದು ಗಳಿಗೆ ಹತ್ಕೊಂಡಿದ್ಲು, ಆಮೇಲೆ ಸರಿ ಹೋಗ್ಬಿಟ್ಲು. ಆದರೂ ಚೆನ್ನಾಗಿ ನೆನ್ಪಿಟ್ಕೊಂಡವಳು ನೋಡ್ರಿ. ಅವಳ ಕರು ಯಾವುದು, ತಾನಿನ ಕರು ಯಾವುದು ಅಂತೆಲ್ಲ ನಾನು ಪ್ರತಿಯೊಂದೂ ಹಂಗೋ ಹಿಂಗೋ ಸಮಾಧಾನ ಮಾಡಿ ಇವಾಗ ಹುಡುಗರ ಜೊತೆ ಆಟಾಡ್ಕೊಂಡಿದ್ದಾಳೆ. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.